ಅಕ್ರಮ ಗಣಿಗಾರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಓಬಳಾಪುರಂ ಗಣಿ ಸಂಸ್ಥೆ ಹಾಗೂ ಅದರ ಮಾಲೀಕ ಜನಾರ್ದನ್ ರೆಡ್ಡಿ ವಿರುದ್ಧ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿದೆ. ಈ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ವಿರುದ್ಧ ಸಿಬಿಐ ಈಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ, ಮತ್ತೆ ಚಾರ್ಜ್ ಶೀಟ್ನ ಪ್ರಮುಖ ಅಂಶಗಳೇನು, ಮತ್ತೆ ಮುಂದಿನ ಹಂತಗಳೇನು? ಹೌದು ಗುರುಪ್ರಸಾದ್, ಇವತ್ತು ಏನು ಸಿಬಿಐ ವಿಶೇಷ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಸುಮಾರು 100 ಪುಟಗಳಷ್ಟು ಮಾಹಿತಿಯುಳ್ಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ ಅಂತ ಹೇಳಲಾಗ್ತಿದೆ. ಇದರಲ್ಲಿ ಏನು ಅಂದ್ರೆ ಮುಖ್ಯವಾಗಿ ಜನಾರ್ದನ್ ರೆಡ್ಡಿ ಹಾಗೂ ಓಬಳಾಪುರಂ ಮೈನಿಂಗ್ ಸಂಸ್ಥೆ ಹಾಗೂ ಅದರ ಮಾಲೀಕರಾದ ಜನಾರ್ದನ್ ರೆಡ್ಡಿ, ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ರೆಡ್ಡಿ ಹೆಸರು ಪ್ರಸ್ತಾಪವಾಗಿದೆ. ಜೊತೆಗೆ ಆಂಧ್ರದ IAS ಅಧಿಕಾರಿಯಾದ ಶ್ರೀಲಕ್ಷ್ಮಿ ಹಾಗೂ ಗಣಿ ಇಲಾಖೆಯ ನಿರ್ದೇಶಕ VD ರಾಜಗೋಪಾಲ್ ಅವರ ಹೆಸರು ಕೂಡ ಚಾರ್ಜ್ ಶೀಟ್ ನಲ್ಲಿ ಪ್ರಸ್ತಾಪಿಸಿದೆ ಅಂತ ಹೇಳಲಾಗ್ತಿದೆ ಗುರುಪ್ರಸಾದ್. ಒಟ್ಟಾರೆಯಾಗಿ ಇದನ್ನ ನೋಡಿದ್ರೆ ಬಹುಶಃ ರೆಡ್ಡಿ ಅವರಿಗೆ ಒಂದು ವಿಚಾರಣೆ ಒಟ್ಟು 10 ಬಾಕ್ಸ್ ನಷ್ಟು ಕಡತಗಳನ್ನ, ದಾಖಲೆಗಳನ್ನ ಸಿಬಿಐ ಕೋರ್ಟ್ಗೆ ಸಲ್ಲಿಸಿದೆ. ಅಂದ್ರೆ ಎಲ್ಲೋ ಈ ಸಿಬಿಐ ಮೊದಲ ಹಂತದ ವಿಚಾರಣೆಯನ್ನ ಪೂರ್ಣಗೊಳಿಸಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಿದೆ ಗುರುಪ್ರಸಾದ್. ಓಕೆ, OMC ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ರೆಡ್ಡಿ ಹಾಗೂ ಇದರ ಓನರ್ ಜನಾರ್ದನ್ ರೆಡ್ಡಿನ 90 ದಿನಗಳ ಹಿಂದೆ ಸಿಬಿಐನವರು ವಶಕ್ಕೆ ತೆಗೆದುಕೊಂಡಿದ್ರು. ಈಗ ಮುಂದಿನ ಹಂತದ ವಿಚಾರಣೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ನಡೀತಾ ಹೇಗೆ ವಿನಾಯಕ್? ಹೌದು, ಏನಂದ್ರೆ ಚಾರ್ಜ್ ಶೀಟ್ ಆದ ನಂತರ ವಿಚಾರಣೆ ನಡೆಯುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಈಗ ರೆಡ್ಡಿ ಚಂಚಲಗೂಡ ಜೈಲಿನಲ್ಲಿದ್ದಾರೆ. ಸೆಪ್ಟೆಂಬರ್ 5ರಂದು ಅವರನ್ನು ಬಂಧನಕ್ಕೆ ಒಳಪಡಿಸಲಾಗಿತ್ತು. ಈ ಅಂದ್ರೆ ಸದ್ಯಕ್ಕೆ ಇನ್ನೊಂದು 2 ವಾರಗಳಲ್ಲಿ ರೆಡ್ಡಿಗೆ ಜಾಮೀನು ಸಿಗುವ ಸಾಧ್ಯತೆ ಇದೆ. ಅಂದ್ರೆ ಏನಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ನಮ್ ಕೈಲಿ ಏನೂ ಇಲ್ಲ ಅನ್ನುವಂತ ಇದಾಗತ್ತೆ. ಹಾಗಾಗಿ ರೆಡ್ಡಿ ಅವರಿಗೆ ಜಾಮೀನು ನೀಡಲು ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಆದ್ರೆ ಷರತ್ತುಬದ್ಧ ಜಾಮೀನು ಸಿಗಬಹುದು ಜನಾರ್ದನ್ ರೆಡ್ಡಿಗೆ. ಆದ್ರೆ ಈ ಒಂದು ಪ್ರಕರಣದ ತನಿಖೆ ಸಿಬಿಐ ನಿಂದ ಮುಂದುವರಿಯುತ್ತೆ. ಮುಂದುವರಿಯುತ್ತೆ. ಹಾಗಾಗಿ ಇಲ್ಲಿ ಮತ್ತೆ ಇನ್ನೊಂದು ಪ್ರಮುಖ ಅಂಶ, ಇವತ್ತು ಸಿಬಿಐ ಒಂದು ಅಂಶವನ್ನು ಸ್ಪಷ್ಟಪಡಿಸಿದೆ. ಒಟ್ಟು ಇಡೀ ಹಗರಣದಲ್ಲಿ 34 ಲಕ್ಷ ಟನ್ ಅದಿರು ಅಕ್ರಮವಾಗಿ ರವಾನೆಯಾಗಿದೆ ಅನ್ನುವಂತ ಅಂಶವನ್ನ ಸಿಬಿಐ ಸ್ಪಷ್ಟಪಡಿಸಿದೆ. ಸಿಬಿಐ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಇದನ್ನು ನೋಡಿದ್ರೆ ಬಹುಶಃ ರೆಡ್ಡಿಯ ಮುಂದಿನ ಭವಿಷ್ಯ ಕಗ್ಗಂಟು ಅಂತಲೇ ಹೇಳ್ಬೋದು. ಯಾಕಂದ್ರೆ ಇದೇನಾದ್ರೂ ಸಾಬೀತಾದ್ರೆ ರೆಡ್ಡಿಗೆ ಶಿಕ್ಷೆ ಕಾಯಂ ಆಗತ್ತೆ. ಹಾಗಾಗಿ ನೆಕ್ಸ್ಟ್ ಇನ್ನು ಮುಂದಿನ ಹೆಜ್ಜೆ ರೆಡ್ಡಿ ಅವರಿಗೆ ಕಠಿಣವಾದ್ದು. ಈಗ ಜೈಲಿನಿಂದ ಮುಕ್ತಿ ಸಿಗ್ಬೋದು, ಜಾಮೀನು ಸಿಗ್ಬೋದು, ಜೈಲಿನಿಂದ ಹೊರಗೆ ಬರ್ಬೋದು. ಆದ್ರೆ ಮುಂದಿನ ತನಿಖೆ ಎದುರಿಸುವ ಹಂತ ಇದೆಯಲ್ಲ, ಅದು ರೆಡ್ಡಿಗೆ ತುಂಬಾ ಪ್ರಮುಖವಾದ ಕಗ್ಗಂಟಾದ ಅಂಶ ಅಂತ ಹೇಳ್ಬೋದು ಗುರುಪ್ರಸಾದ್. ಓಕೆ, ಸಾಕ್ಷಿ ಹಾಗೂ ಪುರಾವೆಗಳಿಗೆ ಸಂಬಂಧಪಟ್ಟಂತೆ ರೆಡ್ಡಿ ಪರ ವಕೀಲರು ಏನ್ ಹೇಳ್ತಾರೆ ಇದ್ರ ಬಗ್ಗೆ, ಮತ್ತೆ ಸಿಬಿಐ ಏನ್ ಹೇಳುತ್ತೆ? ಈಗಾಗಲೇ ಸಿಬಿಐ ಪ್ರಾಥಮಿಕ ತನಿಖೆ ವಿಚಾರಣೆಯನ್ನು ಮುಗಿಸಿದೆ. ಇನ್ನು ಮುಂದಿನ ಹಂತದಲ್ಲಿ ಕೋರ್ಟ್ ನಲ್ಲಿ ತನಿಖೆ ನಡೆಯುತ್ತೆ, ಸಾಕ್ಷಿಗಳು ಅಲ್ಲಿ ಪರಿಗಣನೆ ಆಗತ್ತೆ. ಈಗ ರೆಡ್ಡಿ ಪರ ವಕೀಲರು ಜಾಮೀನಿಗಾಗಿ ಹೋರಾಡ್ತಿದ್ದಾರೆ. ಅಂದ್ರೆ ಜೈಲಿನಿಂದ ರೆಡ್ಡಿ ಹೊರಬಂದ ನಂತರ ಪ್ರಕರಣದ ಕುರಿತು ಕಾರ್ಯತಂತ್ರ ರೂಪಿಸುವ ಒಂದು ಹುನ್ನಾರದಲ್ಲಿ ರೆಡ್ಡಿ ಪರ ವಕೀಲರಿದ್ದಾರೆ. ನಂತರ ರೆಡ್ಡಿ ಅವರು ಕೇಂದ್ರ ಸರ್ಕಾರಕ್ಕೆ ಒತ್ತಡ ತರಬಹುದು ಅಥವಾ ರಾಜಕೀಯವಾಗಿ ಇನ್ಯಾವುದೇ ಒತ್ತಡ ಹೇರಿ ಪ್ರಕರಣದಿಂದ ಹೊರಬರಲು ಚಿಂತನೆ ನಡೆಸಬಹುದು. ಆದ್ರೆ ಮುಖ್ಯವಾಗಿ ಈಗ ರೆಡ್ಡಿ ಚಂಚಲಗೂಡ ಜೈಲಿನಿಂದ ಹೊರಬರುವುದು ಅಗತ್ಯವಾಗಿದೆ ರೆಡ್ಡಿಗೆ. ಅದರ ನಂತರ ಪ್ರಕರಣದ ಕುರಿತು ಆಲೋಚಿಸಬಹುದು ಗುರುಪ್ರಸಾದ್. ಯಾಕಂದ್ರೆ ಜೈಲಿನಿಂದ ಹೊರಗೆ ಬಂದ ನಂತರ ವಿಚಾರಣೆ ಶುರುವಾಗತ್ತೆ, ಕೋರ್ಟ್ ನಲ್ಲಿ ಪ್ರಕರಣ ಇದಾಗತ್ತೆ, ವಿಚಾರಣೆ ನಡೆಯುತ್ತೆ. ಆಗ ರೆಡ್ಡಿ ಬಹುಶಃ ನಿರ್ಧಾರವಾಗತ್ತೆ. ಹಾಗಾಗಿ ಕೋರ್ಟ್ಗೆ ಏರುವ ಮೊದಲು ರೆಡ್ಡಿ ಜೈಲಿನಿಂದ ಹೊರಗೆ ಬರಲು ಈಗ ಆಲೋಚಿಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಗುರುಪ್ರಸಾದ್. ಒಟ್ಟಾರೆ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಆರೋಪಿಗಳಿಗೆ ಜಾಮೀನು ಸಿಗೋ ಸಾಧ್ಯತೆ ಎಷ್ಟಿದೆ ಅಂತ ಹೇಳ್ತೀರಿ ವಿನಾಯಕ್? ಯಾಕಂದ್ರೆ ನಿನ್ನೆ ಸಿಬಿಐ ಕೋರ್ಟ್ IAS ಅಧಿಕಾರಿ ಶ್ರೀಲಕ್ಷ್ಮಿಗೆ ಜಾಮೀನು ನೀಡಿದೆ. ಅಂದ್ರೆ ಯಾಕಂದ್ರೆ ಶ್ರೀಲಕ್ಷ್ಮಿ ನವೆಂಬರ್ 28ರಂದು ಶ್ರೀಲಕ್ಷ್ಮಿ ಅವರನ್ನ ಬಂಧಿಸಲಾಗಿತ್ತು. ರೆಡ್ಡಿಗೆ ಅಗತ್ಯವಾದ ಒಂದು ಎಲ್ಲಾ ಅಕ್ರಮ ಗಣಿಗಾರಿಕೆಗೆ ಅಗತ್ಯವಾದ ಸಹಾಯವನ್ನ ಮಾಡಿದ್ದಾರೆ ಶ್ರೀಲಕ್ಷ್ಮಿ ಅನ್ನುವಂತ ಆರೋಪ ಇತ್ತು. ಅದರ ಹಿನ್ನೆಲೆಯಲ್ಲಿ ನವೆಂಬರ್ 28ರಂದು ಶ್ರೀಲಕ್ಷ್ಮಿ ಬಂಧನವಾಗಿತ್ತು. ಆದ್ರೆ ನಿನ್ನೆ IAS ಅಧಿಕಾರಿ ಶ್ರೀಲಕ್ಷ್ಮಿಗೆ ಜಾಮೀನು ನೀಡಿದೆ. ಅದರ ಜೊತೆಗೆ ಇವತ್ತಿನ ಏನೊಂದು ಚಾರ್ಜ್ ಶೀಟ್ ಇದೆ
ಅದರಲ್ಲಿ ಶ್ರೀಲಕ್ಷ್ಮಿ ಹೆಸರು ಕೂಡ ಪ್ರಸ್ತಾಪವಾಗಿದೆ. ಇದನ್ನು ಗಮನಿಸಿದ್ರೆ ಶ್ರೀಲಕ್ಷ್ಮಿ ಹೆಸರು ಪ್ರಸ್ತಾಪವಾಗಿದ್ದು ಅವರಿಗೆ ಜಾಮೀನು ಸಿಕ್ಕಿದೆ ಅಂತಾದ್ರೆ ಇದೇ ಒಂದು ಆಧಾರದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೂ ಕೂಡ ಜಾಮೀನು ಸಿಗ್ಬಹುದು ಒಂದೆರಡು ವಾರದಲ್ಲಿ. ಇದಕ್ಕೂ ಮುಖ್ಯವಾಗಿ ಚಾರ್ಜ್ ಶೀಟೇ ಸಲ್ಲಿಕೆ ಆದ್ಮೇಲೆ ಪ್ರಕರಣದಲ್ಲಿ ರೆಡ್ಡಿ ಪಾತ್ರ ಏನೂ ಇರೋದಿಲ್ಲ. ಅಂದ್ರೆ ರೆಡ್ಡಿಗೆ ಇನ್ನೇನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಪ್ರಕರಣದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ ನಲ್ಲಿ ಒಂದು ತೀರ್ಮಾನ ಆಗೋವರೆಗೂ ಅವರು ಆರೋಪಿ ಅಂತ ಆಗಿರ್ತಾರೆ. ಹೀಗಾಗಿ ಅದನ್ನ ಪರಿಗಣಿಸಿ ಆಲ್ರೆಡಿ ಈಗಾಗಲೇ ಇನ್ನು ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಸುಮಾರು 10 ಬಾಕ್ಸ್ನಷ್ಟು ದಾಖಲೆಯನ್ನ ಸಿಬಿಐ ಸಲ್ಲಿಸಿದೆ. ಅಂದ್ರೆ ಪ್ರಾಥಮಿಕ ತನಿಖೆ ಮುಕ್ತಾಯವಾಗಿದೆ. ಸಿಬಿಐ ಏನು ಪ್ರಾಥಮಿಕ ತನಿಖೆ ನಡೆಸಬೇಕು ಅದನ್ನೆಲ್ಲ ಮುಗಿಸಿದೆ ಅನ್ನೋದನ್ನ ಇಲ್ಲಿ ಗಮನಿಸಬಹುದು. ಇಲ್ಲ ಅಂದ್ರೆ 10 ಬಾಕ್ಸ್ನಷ್ಟು ದಾಖಲೆಯನ್ನ ಒಂದು ಸಂಗ್ರಹಿಸುವುದಷ್ಟು ಸುಲಭದ ಮಾತಲ್ಲ. ಅಂದ್ರೆ ಸಿಬಿಐ ಈ ಹಿಂದೆ ತನಿಖೆಯ ವಿಚಾರಣೆಯ ಪ್ರಗತಿಯನ್ನ ನೋಡಿದ್ರೆ ಹಲವರನ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಿತ್ತು. ಆಂಧ್ರದ ಕೆಲವು ರಾಜಕಾರಣಿಗಳನ್ನು ಕೂಡ ವಿಚಾರಣೆಗೊಳಪಡಿಸಿತ್ತು. ಜಗನ್ಮೋಹನ್ ರೆಡ್ಡಿಯನ್ನು ಕೂಡ ವಿಚಾರಣೆಗೆ ಕರ್ಕೊಂಡ್ ಬಂದಿತ್ತು. ಇದನ್ನೆಲ್ಲ ಗಮನಿಸಿದ್ರೆ ಅಂದ್ರೆ ಸಿಬಿಐ ರೆಡ್ಡಿಯಿಂದ ಎಲ್ಲಾ ಸಮಗ್ರವಾದ ಮಾಹಿತಿಯನ್ನು, ಇಡೀ ಒಂದು ಹಗರಣಕ್ಕೆ ಬೇಕಾದಂತ ಸಮಗ್ರವಾದ ಮಾಹಿತಿಯನ್ನು ಪಡೆದಿತ್ತು. ಅದರ ನಂತರ ಕೆಲವರನ್ನು ವಿಚಾರಣೆಗೆ ಒಳಪಡಿಸಿತ್ತು. ಇಷ್ಟವೆಲ್ಲವನ್ನು ಮಾಡಿ ಒಂದು 10 ಪೆಟ್ಟಿಗೆಯಷ್ಟು ದಾಖಲೆಯನ್ನು ಸಂಗ್ರಹಿಸಿದೆ. ಜೊತೆಗೆ ಏನೊಂದು 90 ದಿನಕ್ಕೆ ಇನ್ನು 2 ದಿನ ಬಾಕಿ ಇದೆ ಅನ್ನುವಾಗ ಚಾರ್ಜ್ ಶೀಟ್ ಸಲ್ಲಿಸಿದೆ. ಇದನ್ನೆಲ್ಲ ಗಮನಿಸಿದ್ರೆ ಇಡೀ ಒಂದು ಪ್ರಕರಣಕ್ಕೆ ತನಿಖೆಯ ಪೂರ್ವ ಸಿದ್ಧತೆಯನ್ನು ಸಿಬಿಐ ನಡೆಸಿದೆ ಅಂತ ಹೇಳ್ಬಹುದು. ಹೀಗಾಗಿ ಸಿಬಿಐ ಕೂಡ